ದಸರಾ ಮುಗಿತು. ನಿನ್ನೆ ದಸರಾ ಜಂಬೂ ಸವಾರಿ ಎಲ್ಲರ ಗಮನ ಸೆಳೆಯಿತು. ಆದರೆ ದಸರಾದ ಮೆರವಣಿಗೆಯಲ್ಲಿ ತೆರೆದ ಜೀಪಿನಲ್ಲಿ ಸಿಎಂ ಮತ್ತು ಡಿಸಿಎಂ ಜೊತೆಗಿದ್ದಂತಹ ಆ ಬಾಲಕ ಯಾರು? ಸಿಎಂ ಡಿಸಿಎಂ ಜೊತೆ ಕಾಣಿಸಿಕೊಂಡಂತಹ ಬಾಲಕನ ಬಗ್ಗೆ ಹೈಕಮಾಂಡ್ ಮಾಹಿತಿ ಕೇಳಿದೆ. ದಸರಾ ತೆರೆದ ಜೀಪ್ ಮೆರವಣಿಗೆಯಲ್ಲಿ ಸಿಎಂ ಡಿಸಿಎಂ ಇದ್ದಂತಹ ಆ ಜೀಪಿನಲ್ಲಿ ಜೊತೆಗಿದ್ದಂತಹ ಬಾಲಕ ಯಾರು? ಬಾಲಕನ ಬಗ್ಗೆ ಮಾಹಿತಿಯನ್ನ ಕೇಳಿದೆ ಹೈಕಮಾಂಡ್. ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಸಚಿವರ ಜೊತೆ ಕಾಣಿಸಿಕೊಂಡಂತ ಬಾಲಕ. ಸಿಎಂ ಡಿಸಿಎಂ ಸಚಿವರ ಪರೇಡ್ ವೇಳೆ ಜೀಪ್ನಲ್ಲಿ ಇದ್ದಂತಹ ಬಾಲಕ ಮಹದೇವಪ್ಪ ಅವರ ಮೊಮ್ಮಗ. ಅರಮನೆಯ ಮುಂದೆ ನಂದಿಧ್ವಜ ಪೂಜೆ ನಂತರ ತೆರೆದ ಜೀಪ್ನಲ್ಲಿ ಸಿಎಂ ಪರೇಡ್ ಮಾಡಿದರು. ನಿನ್ನೆ ಮೈಸೂರಿನಲ್ಲಿ ಅರಮನೆಯ ಮುಂಭಾಗದಲ್ಲಿ ಸರಿಯಾಗಿ ಇಷ್ಟೇ ಹೊತ್ತಿಗೆ ನಂದಿಧ್ವಜ ಪೂಜೆಯನ್ನ ಸಿಎಂ ಸಿದ್ದರಾಮಯ್ಯನವರು ನೆರವೇರಿಸಿದರು. ನಂದಿಧ್ವಜ ಪೂಜೆಯ ನಂತರ ತೆರೆದ ಜೀಪಿನಲ್ಲಿ ಪರೇಡ್ ಮಾಡಿದ್ರು. ಆ ಮೆರವಣಿಗೆಯಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ನಿಂತಿದ್ದಂತಹ ಬಾಲಕ ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಸಿಎಂ ಇದ್ದಾರೆ, ಡಿಸಿಎಂ ಇದ್ದಾರೆ, ಸಚಿವ ಮಹದೇವಪ್ಪ ಅವರಿದ್ದಾರೆ. ಅವರ ಜೊತೆ ಈ ತೆರೆದ ಜೀಪಿನಲ್ಲಿ ಒಬ್ಬ ಬಾಲಕ ಕೂಡ ಕೂಲಿಂಗ್ ಗ್ಲಾಸ್ ಹಾಕೊಂಡು ನಿಂತಿದ್ದಾನೆ. ಯಾರು ಈ ಬಾಲಕ? ನೋಡಿದ್ರೆ ಮಹದೇವಪ್ಪ ಅವರ ಮೊಮ್ಮಗ. ಸರ್ಕಾರಿ ಕಾರ್ಯಕ್ರಮಕ್ಕೆ ಮೊಮ್ಮಗನನ್ನ ಕರ್ಕೊಂಡು ಬಂದಿದ್ ಯಾಕೆ? ಇದು ಪ್ರಶ್ನೆ. ಈಗ ಮಹದೇವಪ್ಪ ಅವರ ಈ ನಡೆಯನ್ನ ವಿರೋಧಿಸಿ ಕಾಂಗ್ರೆಸ್ ನಾಯಕರಿಂದಲೇ ಹೈಕಮಾಂಡ್ ದೂರು ಹೋಗಿದೆ. ಮೈಸೂರು ಘಟನೆಯ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಹೈಕಮಾಂಡ್ ವರದಿ ಕೇಳಿದೆ. ಸರ್ಕಾರಿ ಕಾರ್ಯಕ್ರಮಕ್ಕೆ ಸಚಿವ ಮಹದೇವಪ್ಪ ಅವರು ಮೊಮ್ಮಗನನ್ನ ಕರ್ಕೊಂಡು ಬಂದಿದ್ಯಾಕೆ? ಕರ್ಕೊಂಡು ಬಂದು ಈ ತೆರೆದ ವಾಹನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪರೇಡ್ ನಡೆಸುವಾಗ ಅಲ್ಲಿ ಅವರ ಮೊಮ್ಮಗ ಕೂಡ ಇದ್ದಿದ್ದು ಈಗ ಪ್ರಶ್ನೆಗೆ ಕಾರಣ ಆಗಿರೋದು. ಸಿಎಂ ಡಿಸಿಎಂ ಸಚಿವರ ಮೆರವಣಿಗೆಯಲ್ಲಿ ಮಹದೇವಪ್ಪ ಮೊಮ್ಮಗನ ದರ್ಬಾರ್, ಸರ್ಕಾರಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಚಿವ ಮಹದೇವಪ್ಪ ಮೊಮ್ಮಗ ಭಾಗಿಯಾಗಿದ್ಯಾಕೆ? ಸರ್ಕಾರಿ ಕಾರ್ಯಕ್ರಮಕ್ಕೆ ಮೊಮ್ಮಗನನ್ನ ಕರ್ಕೊಂಡು ಬಂದಿದ್ದಕ್ಕೆ ಮಹದೇವಪ್ಪ ವಿರುದ್ಧ ದೂರು ದಾಖಲಾಗಿದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಚಿವರ ಜೊತೆ ಕುಟುಂಬಸ್ಥರು ಭಾಗಿಯಾಗಿದ್ದು ಯಾಕೆ ಅಂತ ದೂರು ಹೋಗಿರೋದು. ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದ ವ್ಯಕ್ತಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಯಾಕೆ? ರಾಜ್ಯ ಕಾಂಗ್ರೆಸ್ನಿಂದ ಈ ಬಗ್ಗೆ ಹೈಕಮಾಂಡ್ ವರದಿ ಕೇಳಿದೆ. ಈಗ ವರದಿ ಕೊಡಬೇಕು. ಯಾವ ಕಾರಣಕ್ಕೆ ಮೊಮ್ಮಗನನ್ನ ಸರ್ಕಾರಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದ್ರು? ಸಿಎಂ ಜೊತೆ ತೆರೆದ ವಾಹನದಲ್ಲಿ ಸಿಎಂ ಏನ್ ಪರೇಡ್ ನಡೆಸಿದ್ರು? ಆ ತೆರೆದ ವಾಹನದಲ್ಲೇ ಮಹದೇವಪ್ಪ ಅವರ ಮೊಮ್ಮಗ ಕೂಡ ಇದ್ದಾನೆ. ಇದಕ್ಕೆ ಕಾರಣವನ್ನ ಕೊಡಬೇಕಾಗಿದೆ. ಈಗ ವರದಿ ನೀಡುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರ ಬಗ್ಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸಚಿವ ಮಹದೇವಪ್ಪ ಅವರ ಮೊಮ್ಮಗ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಹಾಗಾದ್ರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾರನ್ನ ಕರ್ಕೊಂಡು ಬರಬೇಕು, ಯಾರು ಬರಬಾರದು, ಇದರ ಬಗ್ಗೆ ಹಿರಿಯ ಸಚಿವ ಮಹದೇವಪ್ಪ ಅವರಿಗೆ ಗೊತ್ತೇ ಇರುತ್ತೆ. ಆದ್ರೂ ಸಹ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದು, ಸಿಎಂ ಜೊತೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿಸಿದ್ದು ಯಾವ ಕಾರಣಕ್ಕೆ ಅಂತ ಯಾರು ಕೇಳಲ್ಲ, ಪ್ರಶ್ನೆ ಮಾಡಲ್ಲ ಅನ್ಕೊಂಡ್ರ? ಬಹುಶಃ ಅದೇ ಕಾರಣಕ್ಕೆ ಅಂತ ಕಾಣಿಸುತ್ತೆ ಶ್ವೇತಾ. ಆದ್ರೆ ಒಂದು ಸರ್ಕಾರಿ ಕಾರ್ಯಕ್ರಮ, ಸರ್ಕಾರಿ ಪ್ರೋಟೋಕಾಲು, ಆ ಪ್ರೋಟೋಕಾಲ್ನ ಸಂದರ್ಭದಲ್ಲಿ ಯಾರ್ಯಾರು ಇರಬೇಕು ಏನು ಅನ್ನುವಂಥದ್ದು ಅಧಿಕಾರಿಗಳಿಗೂ ಗೊತ್ತಿರುತ್ತೆ, ಜಿಲ್ಲಾಧಿಕಾರಿಗಳಿಗೂ ಗೊತ್ತಿರುತ್ತೆ. ಜೊತೆಗೆ ಸ್ವತಃ ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪ ಅವ್ರಿಗೂ ಕೂಡ ಅದು ಗೊತ್ತಿದೆ. ಆದ್ರೆ ಅದೆಲ್ಲವನ್ನೂ ಮೀರಿ ಕುಟುಂಬದ ಸದಸ್ಯರು ಅನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದು ಸರ್ಕಾರಿ ಕಾರ್ಯಕ್ರಮದ ಸರ್ಕಾರಿ ಪರೇಡ್ ನಲ್ಲಿ ಭಾಗಿಯಾಗಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ಈಗ ವ್ಯಾಪಕ ಟೀಕೆಗೆ ಒಳಗಾಗ್ತಾ ಇದೆ. ಜೊತೆಗೆ ಈ ವಿಚಾರವನ್ನ ಕಾಂಗ್ರೆಸ್ನ ಕೆಲ ನಾಯಕರು ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದಾರೆ. ಈಗ ಹೈಕಮಾಂಡ್ ಕೂಡ ಈ ಬಗ್ಗೆ ಮಾಹಿತಿಯನ್ನ ಕೇಳಿದೆ. ಅಂದ್ರೆ ಈಗ ಅಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ದಿದ್ದು ದೂರೇನು, ಕೆಲವರಿಗೆ ಪಾಸ್ ಇದ್ರೂ ಕೂಡ ಒಳಗಡೆ ಬಿಡದೇ ಇರುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿವೆ. ಜನ ಹೆಚ್ಚಿದ್ದಾರೆ ಅನ್ನೋ ಕಾರಣಕ್ಕಾಗಿಯೋ ಅಥವಾ ಕಂಟ್ರೋಲ್ ಮಾಡುವ ಸಲುವಾಗಿಯೋ ಈ ತರದ ಅವಕಾಶಗಳನ್ನ ಕೆಲವರು ತೆಗೆದುಕೊಳ್ತಾರೆ. ಆದ್ರೆ ಒಬ್ಬ ಕುಟುಂಬದ ಸದಸ್ಯ ಅನ್ನುವ ಕಾರಣಕ್ಕಾಗಿ ಸಿಎಂ ಡಿಸಿಎಂ ಜೊತೆಗೆ ಕನ್ನಡ ಅಂಡ್ ಸಂಸ್ಕೃತಿ ಸಚಿವರಾಗಿರುವಂತಹ ಶಾಸಕರಾಗಿ ತನ್ವೀರ್ ಸೇಠ್ ಇದ್ರು ಮತ್ತು ಉಸ್ತುವಾರಿ ಸಚಿವರಾಗಿರುವಂತಹ ಮಹದೇವಪ್ಪ ಇದ್ರು. ಇಷ್ಟು ಮಾತ್ರ ತೆರೆದ ಜೀಪನದಲ್ಲಿ
ಪೆರೇಡ್ ಹೋಗುವಂತ ಸಂದರ್ಭದಲ್ಲಿ ತಮ್ಮ ಕುಟುಂಬದ ಸದಸ್ಯರನ್ನು ಕೂಡ ಎಷ್ಟರ ಮಟ್ಟಿಗೆ ಓಕೆ ಇಲ್ಲದೆ ಇರುವಂತ ವ್ಯಕ್ತಿ ಸಾಂವಿಧಾನಿಕವಾಗಿ ಇರುವಂತ ಹುದ್ದೆಯನ್ನ ಬಳಸಿ ಅವರಿಗೆ ಕೊಟ್ಟಿರುವಂತ ಅಧಿಕಾರದ ಕಾರಣಕ್ಕಾಗಿ ಜನ ಕೊಟ್ಟಿರುವಂತ ಅಧಿಕಾರದ ಕಾರಣಕ್ಕಾಗಿ ಅವ್ರು ತೆರದಲ್ಲಿ ಪರೇಡ್ ಮಾಡ್ತಾರೆ. ಆದ್ರೆ ಆತನ ಮೊಮ್ಮನಿಗೆ ಯಾವುದೇ ಸಾಂವಿಧಾನಿಕ ಹುದ್ದೆ ಇಲ್ಲ, ಆತನಿಗೆ ಜನ ಕೂಡ ಯಾವುದೇ ಅಧಿಕಾರ ಕೊಟ್ಟಿಲ್ಲ. ಅಂತವ್ರನ್ನ ಕೂರ್ಸ್ಕೊಂಡು ಹೋಗಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಟೀಕೆಗಳು ಈಗ ವ್ಯಕ್ತವಾಗ್ತಾ ಇದೆ ಶ್ವೇತಾ. ಹಾಗಾಗಿ ಹೈಕಮಾಂಡ್ ಗಮನಕ್ಕೆ ತರಲಾಗಿದೆ. ಈಗ ಹೈಕಮಾಂಡ್ ಕೂಡ ಮಾಹಿತಿಯನ್ನು ಕೇಳಿದೆ. ಇದು ಏನು ಉತ್ತರ ಕೊಡ್ತಾರೆ ಅಥವಾ ಏನ್ ಮಾಹಿತಿ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕು ಶ್ವೇತಾ. ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.